ಕೋಲಾರ ಜನರಿಗೆ ರೈಲ್ವೆ ಇಲಾಖೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಇದೇ ಮೊದಲ ಬಾರಿಗೆ ಕೋಲಾರಕ್ಕೆ ಹೈ ಸ್ಪೀಡ್ ರೈಲು ಸಂಪರ್ಕವನ್ನ ಕಲ್ಪಿಸಲು ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಹೌದು, ಇಷ್ಟು ದಿನ ಈ ರೈಲನ್ನ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಮಾಡಲಾಗಿತ್ತು. ಇದೀಗ ಇದನ್ನ ಬೆಂಗಳೂರು ಟು ಕೋಲಾರ ನಡುವೆ ಪರಿಚಯಿಸಲು ಎನ್ಸಿಆರ್ಟಿಸಿ ಯೋಜನೆಯನ್ನು ರೂಪಿಸಲು ಮುಂದಾಗ್ತಾ ಇದೆ. ಈ ಯೋಜನೆ ಆದರೆ ಬೆಂಗಳೂರು ನಗರಕ್ಕೆ ಕೋಲಾರ ಇನ್ನಷ್ಟು ಹತ್ತಿರವಾಗಲಿದೆ. ಇನ್ನು ಇತ್ತೀಚೆಗೆ ಕೋಲಾರದ ನರಸಾಪುರ ಮತ್ತು ಬೆಮೆಗಲ್ ಪ್ರದೇಶದಲ್ಲಿ ಕೈಗಾರಿಕಾ ಸಂಸ್ಥೆ ಸ್ಥಾಪನೆ ಆಗ್ತಾ ಇರೋದ್ರಿಂದ ಈ ಸ್ಪೀಡ್ ರೈಲು ವರದಾನವಾಗಲಿದೆ. ಅಲ್ಲದೆ ಯುವಕರು ಉದ್ಯೋಗವನ್ನ ಅರಸಿ ಬೆಂಗಳೂರಿನತ್ತ ಹೋಗ್ತಿದ್ದಾರೆ. ಅವ್ರಿಗೂ ಕೂಡ ಈ ರೈಲು ಸಂಚಾರದಿಂದ ಅನುಕೂಲವಾಗಲಿದೆ. ಅಲ್ಲದೆ ಎನ್ಸಿಆರ್ಟಿಸಿ ಬೆಂಗಳೂರನ್ನ ಕೇಂದ್ರವಾಗಿಟ್ಟುಕೊಂಡು 150 ಕಿಲೋಮೀಟರ್ ವ್ಯಾಪ್ತಿಯ ಪ್ರಮುಖ ಪ್ರದೇಶಗಳಾದಂತಹ ಕೋಲಾರ, ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬಂಗಾರಪೇಟೆ, ಮಾಲೂರು, ಮಾಗಡಿ ಹಾಗೂ ತಮಿಳುನಾಡಿನ ಹೊಸೂರಿಗೆ ಹೈ ಸ್ಪೀಡ್ ರೈಲು ವ್ಯವಸ್ಥೆಯನ್ನು ಕಲ್ಪಿಸಲು ಕೇಂದ್ರ ಸರ್ಕಾರ ಸೂಚನೆಯನ್ನು ನೀಡಿದೆಯಂತೆ. ಈ ಕುರಿತಾಗಿ ಈಗಾಗಲೇ ರೈಲ್ವೆ ಇಲಾಖೆ ಸರ್ಕಾರದ ರೈಲ್ವೆ ಇಲಾಖೆ ಜೊತೆ ಹಾಗೆ ಕರ್ನಾಟಕ ರೈಲು ಸಂಪನ್ಮೂಲಗಳ ಅಭಿವೃದ್ಧಿ ಸಂಸ್ಥೆಯ ನಡುವೆ ಮಾತುಕತೆಯನ್ನು ನಡೆಸ್ತಾ ಇದೆ. ಅಲ್ಲದೆ ಸಬ್ ಅರ್ಬನ್ ರೈಲ್ವೆ ಯೋಜನೆಗೆ 7,438 ಕೋಟಿ ಸಾಲವನ್ನ ಪಡೆಯಲು ಜರ್ಮನಿಯ ಕೆಎಫ್ಡಬ್ಲ್ಯೂ ಸಂಸ್ಥೆಯ ಜೊತೆ ಒಪ್ಪಂದಕ್ಕೂ ಕೂಡ ಸಹಿ ಮಾಡಲಾಗಿದೆಯಂತೆ. ಇದರ ಭಾಗವಾಗಿ ಮೊದಲ ಹಂತದಲ್ಲಿ ಬೆಂಗಳೂರು ಟು ಮೈಸೂರಿಗೆ 145 ಕಿಲೋಮೀಟರ್ ಹಾಗೆ ಬೆಂಗಳೂರು ಟು ಹೊಸಕೋಟೆ ಕೋಲಾರಕ್ಕೆ 65 ಕಿಲೋಮೀಟರ್ ಜೊತೆಗೆ ಬೆಂಗಳೂರು ತುಮಕೂರಿಗೆ 60 ಕಿಲೋಮೀಟರ್ ಹೈ ಸ್ಪೀಡ್ ನಮೋ ರೈಲು ಮಾರ್ಗ ರೆಡಿಯಾಗಲಿದೆ.